ಒಂದು ವೇಳೆ ಈ ರೀತಿ ರಚನೆ ಆಗಿರ್ತಕ್ಕಂಥ ಕರಡು ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇಲ್ಲ ಅಂದ್ರೆ ಆಗ ನೀವು ದಾಖಲೆಗಳು ಕೊಡಬೇಕಾಗುತ್ತೆ. ನಿಮ್ಗೆಲ್ರಿಗೂ ನೋಟಿಸ್ಗಳು ಬರ್ತದೆ. ಯಾರ್ಯಾರ ವೋಟ್ ಹಕ್ಕು ಕಳ್ಕೊಂಡು ಮತದಾರರ ಪಟ್ಟಿಯಲ್ಲಿ ಹೆಸರಿರಲ್ಲೋ ನಿಮ್ಗೆಲ್ರಿಗೂ ಒಬ್ಬೊಬ್ಬರಿಗೊಂದು ನೋಟಿಸ್ ಬರುತ್ತೆ. ERO ಅಂದ್ರೆ ಎಲೆಕ್ಷನ್ ರಿಟರ್ನಿಂಗ್ ಆಫೀಸರ್ ಅಂತಕ್ಕಂಥವ್ರು AC ಆಗಿರ್ತಾರೆ, ಚಿಕ್ಕಬಳ್ಳಾಪುರ AC ಆಗಿರ್ತಾರೆ, DC ಆಗಿರ್ತಾರೆ. ಅಲ್ಲಿಗೆ ನಾವು ದಾಖಲೆ ತಗೊಂಡು ಕೊಟ್ಟು ನಾನು ಇದೇ ಊರಲ್ಲಿ ಹುಟ್ಟಿದ್ದೀನಿ, ನಮ್ಮ ಅಪ್ಪ ಅಮ್ಮನಿಗೆ ಹುಟ್ಟಿದ್ದೀನಿ, ನಾನು ಭಾರತೀಯ ಅಂತ ಹೇಳ್ಕೊಳ್ತಕ್ಕಂತ ನೀಚ ಪರಿಸ್ಥಿತಿಗೆ ನಮ್ಮನ್ನ ಈ ಚುನಾವಣಾ ಆಯೋಗ ತಳ್ತಾ ಇದೆ ಬಂಧುಗಳೇ. ಭರವಸೆಗಳನ್ನ ನಮಗೆ ಬಿಹಾರಲ್ಲೂ ಹೇಳಿದ್ರು, ವೆಸ್ಟ್ ಬೆಂಗಾಲ್ ಅಲ್ಲೂ ಹೇಳಿದ್ರು, ಅಸ್ಸಾಮಲ್ಲೂ ಹೇಳಿದ್ರು, ತಮಿಳುನಾಡಲ್ಲಿ ಹೇಳಿದ್ರು, ಕೇರಳದಲ್ಲಿ ಹೇಳಿದ್ರು, ಎಲ್ಲ ಕಡೆ ಹೇಳಿ ಚುನಾವಣೆಗಳನ್ನು ಮಾಡಿದ್ದಾರೆ. ಆದ್ರೆ ಆಗಿದ್ದೇನೋ ಬಂಧುಗಳೇ, ಆ ಎಲ್ಲ ರಾಜ್ಯಗಳಲ್ಲಿ ಒಂದೊಂದು ರಾಜ್ಯದಲ್ಲೂ ಕೂಡ ಲಕ್ಷಾಂತರ ಮತದಾರಗಳನ್ನು ಕಿತ್ತಾಗಿ ಒಟ್ಟು 13 ರಾಜ್ಯಗಳಲ್ಲಿ ಈಗಾಗಲೇ SIR ನಡೆದಿದೆ. ಆ 13 ರಾಜ್ಯಗಳ ಅಲ್ಲಿನ ಸುಮಾರು 6 ಕೋಟಿಗೂ ಮಿಕ್ಕಿ 6 ಕೋಟಿಗಿಂತ ಅಧಿಕವಾದಂತಹ ಮತದಾರರನ್ನ ಮತ ಹಕ್ಕನ್ನ ಕಸಿಕೊಳ್ಳಲಾಗಿದೆ ಬಂಧುಗಳೇ. ಒಂದು ವೇಳೆ ನೀವೇನಾದ್ರು ತಪ್ಪು ಮಾಡಿದಲ್ಲಿ, ನಿಮ್ಮ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆದ್ರೆ, ನಿಮ್ಮ ಹೆಸರಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆದ್ರೆ, ಅಥವಾ ನಿಮ್ಮ ಇನಿಷಿಯಲ್ಸ್ ಎಡಗಡೆಯಿಂದ ಬಲಗಡೆಗೋ ಬಲಗಡೆಯಿಂದ ಎಡಗಡೆಗೋ ಚೇಂಜ್ ಆದ್ರೆ, ಅಥವಾ ಜನ್ಮ ದಿನಾಂಕದಲ್ಲಿ ವ್ಯತ್ಯಾಸ ಇದ್ರೆ, ನಿಮ್ಮ ತಾಯಿಗೂ ನಿಮ್ಗೂ 14 ವರ್ಷಕ್ಕಿಂತಲೂ ಕೆಳಗಡೆ ವಯಸ್ಸಿದ್ರೆ, ನಿಮ್ಮ ತಾಯಿಗೂ ನಿಮ್ಗೂ 45 ವರ್ಷಕ್ಕಿಂತಲೂ ಮೇಲ್ಪಟ್ಟು ವಯಸ್ಸಿದ್ರೆ ನಿಮ್ಮನ್ನ ಮತದಾನದ ಪಟ್ಟಿಯಿಂದ ಕಿತ್ತಾಕ್ತಾರೆ. ಈ ಲಿಸ್ಟ್ ನಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಪ್ರಖ್ಯಾತ ಅರ್ಥಶಾಸ್ತ್ರಜ್ಞರಾದಂತ ಅಮರ್ತ್ಯ ಸೇನ್ ಅಂತಕ್ಕಂಥ ಒಬ್ಬ ನೊಬೆಲ್ ಪ್ರಶಸ್ತಿ ವಿಜೇತರ ಮತವನ್ನು ಕೂಡ ಈ ಚುನಾವಣೆ ಆಯೋಗ ಕಿತ್ಕೊಂಡಿದೆ ಬಂಧುಗಳೇ. ನೀವು ಅರ್ಥ ಮಾಡ್ಕೋಬೇಕು. ವಿಶ್ವ ಪ್ರಖ್ಯಾತಿ ಹೊಂದಿರತಕ್ಕಂಥ ಅಮರ್ತ್ಯ ಸೇನ್ ತನ್ನ ಮತವನ್ನ ಕಳ್ಕೊಂಡಾಗ ಎಷ್ಟು ನೋವು ಪಟ್ಟಿರಬಹುದು. ನಾನು ಈ ಭಾರತ ದೇಶದ ಪ್ರಜೆಯಾಗಿ, ನಾನು ಈ ಭಾರತ ದೇಶದ ಮಗನಾಗಿ ಇವತ್ತು ನನಗೆ ಮತದಾನದ ಹಕ್ಕನ್ನು ಕಿತ್ಕೊಂಡಿದೆ ಅಂತಕ್ಕಂಥ ನೋವಿನಿಂದ ಅವರು ತಮ್ಮ ಪ್ರತಿಭಟನೆಯನ್ನು ವ್ಯಕ್ತಪಡಿಸಿದ್ದಾರೆ. ಅಂತ ಅನಾಹುತಗಳು ನಾವು ಸಾಮಾನ್ಯ ಜನರಲ್ಲಿ ಆಗೋದಿಲ್ಲ ಅಂತಕ್ಕಂಥ ಯಾವುದೇ ಭರವಸೆ ನಮ್ಗಿಲ್ಲ ಬಂಧುಗಳೇ. ಆದ್ರಿಂದ ಹೇಳ್ತಾ ಇದ್ದೀನಿ, ದಯವಿಟ್ಟು ಈಗಲಾದ್ರೂ ಎಚ್ಚೆತ್ತುಕೊಳ್ಳಿ. ನಿಮಗೆ ಹತ್ತಿರದಲ್ಲಿರ್ತಕ್ಕಂಥ PLOಗಳ ಜೊತೆ ಸಂಪರ್ಕ ಇಟ್ಕೊಳ್ಳಿ. ನಿಮ್ಗೆ ಹತ್ತಿರದಲ್ಲಿರ್ತಕ್ಕಂಥ PLA ಬೂತ್ ಲೆವೆಲ್ ಏಜೆಂಟ್, ಪ್ರತಿಯೊಬ್ಬ ಪಕ್ಷದ ಮತದಾರರ ಪರವಾಗಿ ಪ್ರತಿಯೊಬ್ಬ ಪಕ್ಷವೂ ಕೂಡ ನೇಮಕ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ, ಯಾವುದೇ ಪಕ್ಷ ಆಗ್ಬೋದು, ಅವ್ರನ್ನ ಸಂಪರ್ಕದಲ್ಲಿ ಇಟ್ಕೊಂಡು ನಿಮ್ಮ ಮತದಾನದ ಹಕ್ಕನ್ನು ನೀವು ರಕ್ಷಿಸ್ಕೋಬೇಕು, ನಿಮ್ಮ ಮತದಾನದ ಹಕ್ಕನ್ನು ನೀವು ಕಾಪಾಡ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ ಬಂಧುಗಳೇ. ಈ ಮೂಲಕ SIR ವಿರೋಧಿ ಕರ್ನಾಟಕ ಸಂಘಟನೆಯ ಒಕ್ಕೂಟ ಇವತ್ತು ಗೌರಿಬಿದೂರಲ್ಲ, ಇಡೀ ರಾಜ್ಯದಾದ್ಯಂತ ಪ್ರತಿಯೊಂದು ಜಿಲ್ಲಾ ಕೇಂದ್ರದಲ್ಲಿ, ಪ್ರತಿಯೊಂದು ತಾಲೂಕು ಕೇಂದ್ರದಲ್ಲಿ, ಪ್ರತಿಯೊಂದು ಹಳ್ಳಿಯಲ್ಲಿ, ಗಲ್ಲಿಯಲ್ಲಿ, ಮನೆಯಲ್ಲಿ ಕುಟುಂಬಗಳ ಮಧ್ಯೆ ಈ SIR ಅರಿವಿನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಅದರ ಭಾಗವಾಗಿ ಇವತ್ತು ಈ ಗೌರಿಬಿದೂರಿನ ಗಾಂಧಿ ಚೌಕದಲ್ಲಿ ನಿಮ್ಮೆಲ್ಲರ ಸಹಕಾರದೊಂದಿಗೆ ಮಾನವ ಸರಪಳಿಯೊಂದಿಗೆ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದ ಮೂಲಕ ನಿಮ್ಮೆಲ್ಲರಲ್ಲೂ ಕೇಳ್ಕೊಂಡು ಮತ್ತೊಮ್ಮೆ ನಿಮ್ಮ ಮತದಾನದ ಹಕ್ಕನ್ನು ಉಳಿಸ್ಕೋಬೇಕು ಅಂತ ಕೇಳ್ಕೊಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಇದನ್ನ ವಿರೋಧಿಸಲಿಕ್ಕೆ ಕರ್ನಾಟಕದಲ್ಲಿ ಇದು ಜಾರಿ ಆಗಬಾರ್ದು ಅಂತಕ್ಕಂಥ ನಿರ್ಧಾರ ತಗೊಂಡು ಬಿಜೆಪಿ ಮತ್ತು ಜನತಾದಳ RSS ಹೊರತುಪಡಿಸಿ ಕರ್ನಾಟಕ ರಾಜ್ಯದ ಎಲ್ಲ ಜಾತ್ಯತೀತ ಪಕ್ಷಗಳು, ಜನಪರ ಸಂಘಟನೆಗಳು ಒಟ್ಟಾಗಿ SIR ವಿರೋಧಿ ಕರ್ನಾಟಕ ಅಂತಕ್ಕಂಥ ವೇದಿಕೆಯನ್ನು ಕಟ್ಟಿಕೊಂಡು ಆ ವೇದಿಕೆಯ ಮೂಲಕ ಪ್ರತಿ ಹಳ್ಳಿಗೆ, ಪ್ರತಿ ಕೇರಿಗೆ, ಪ್ರತಿ ವ್ಯಕ್ತಿಯನ್ನ ಭೇಟಿ ಮಾಡಿ ಜಾಗೃತಿಯನ್ನು ಮೂಡಿಸ್ತಾ ಇದೆ. ನಿಮ್ಮ ಮತದಾನದ ಹಕ್ಕನ್ನು ಉಳಿಸ್ಕೋಬೇಕು, ಆಗ ಮಾತ್ರನೇ ನೀವು ಈ ಭಾರತದ ಪೌರರು, ಪ್ರಜೆಗಳು ಅಂತಕ್ಕಂಥದಕ್ಕೆ ಮಾನ್ಯತೆ ಸಿಗುತ್ತೆ. ಇಲ್ಲ ಅಂದ್ರೆ ಈ ದುರುದ್ದೇಶ ಪೂರಿತ SIR ನಿಂದಾಗಿ ನಾವು ನಮ್ಮ ವ್ಯಕ್ತಿತ್ವವನ್ನೇ, ನಮ್ಮ ಅಸ್ತಿತ್ವವನ್ನೇ ಕಳ್ಕೊಳ್ತಕ್ಕಂಥ ತುಂಬಾ ಕೆಟ್ಟ ಪರಿಸ್ಥಿತಿ ನಮಗೆ ಒದಗುತ್ತೆ ಅಂತಕ್ಕಂಥದ್ದನ್ನ ಜನರಿಗೆ ಮತ್ತು ಮತದಾರರಿಗೆ ಮನವರಿಕೆ ಮಾಡಿಕೊಳ್ಳೋದ್ರಲ್ಲಿ ಕಾರ್ಯಪ್ರವೃತ್ತ ಆಗಿದೆ ಬಂಧುಗಳೇ. ಈ ನಿಟ್ಟಿನಲ್ಲಿ ನಾವೀಗಾಗಲೇ ಸುಮಾರಷ್ಟು ಕಾರ್ಯಕ್ರಮಗಳು ರಾಜ್ಯಾದ್ಯಂತ ಹಮ್ಮಿಕೊಂಡು ಕೂಡ ಈ ಚುನಾವಣಾ ಆಯೋಗ ಇದುವರೆಗೂ ಕೂಡ ನೋ SIR, ಗೋ ಬ್ಯಾಕ್ SIR ಅಂತಕ್ಕಂಥ ಯಾವುದೇ ಹೋರಾಟಕ್ಕೆ ಅವರು ಮಣಿದೆ, SIR ಪ್ರಕ್ರಿಯೆಯನ್ನು ನಿಲ್ಲಿಸದೆ ಮಾಡೇ ಮಾಡ್ತೀವಿ, ಜಾರಿಗೆ ತಂದೆ ತರ್ತೀವಿ ಅಂತಕ್ಕಂಥ ನಿರ್ಧಾರವನ್ನು ತಗೊಂಡು ಇವತ್ತಿಂದ SIR ಪ್ರಕ್ರಿಯೆಯನ್ನ ಪ್ರಾರಂಭಿಸ್ತಾ ಇದ್ದಾರೆ. ಇದರಲ್ಲಿ ನಮ್ಗೆ ಉಳಿದಿರ್ತಕ್ಕಂಥ ಒಂದೇ ದಾರಿ, SIR ನಮ್ದು ತಡೆಗಟ್ಟಕ್ಕೆ ಆಗದೇ ಇರ್ಬೋದು, ಆದ್ರೆ ಅವ್ರ ಕಳ್ಳಾಟನ, ಅವ್ರ ನಾಟಕವನ್ನ ನಮ್ಮ ಕರ್ನಾಟಕದಲ್ಲಿ ನಡೆಯೋದಕ್ಕೆ ಬಿಡಬಾರ್ದು ಬಂಧುಗಳೇ. ಯಾಕೆ ಅಂದ್ರೆ ಒಂದು ವೇಳೆ ಏನಾದ್ರೂ ನೀವು SIR ಮೂಲಕ ನಿಮ್ಮ ವೋಟು ಹಕ್ಕನ್ನು ಕಳ್ಕೊಂಡಿದ್ದೆ ಆದ್ರೆ ಚೆನ್ನಾಗಿ ಎಚ್ಚರ ಇರಲಿ.
ನಿಮ್ಗೆ ಯಾರಿಗೂ ಕೂಡ ಅದ್ರ ಪ್ರಜ್ಞೆ ಇಲ್ಲ, ಅದ್ರ ಅರಿವೇ ಇಲ್ಲ. ಅದಕ್ಕೆ ನೀವೆಲ್ಲ ಅಲ್ಲಲ್ಲಿ ನಿಂತ್ಕೊಂಡು ನಿಮ್ ಪಾಡಿಗೆ ನೀವು ನಿಮ್ ಕೆಲಸಗಳಲ್ಲಿ ಮಗ್ನರಾಗಿದ್ದೀರಿ. ನೀವು ಇನ್ನು 2 ವರ್ಷಕ್ಕೆ ಚುನಾವಣೆಯನ್ನು ಕರ್ನಾಟಕದಲ್ಲಿ ಎದುರಿಸ್ತೀರಿ. 2 ವರ್ಷಕ್ಕೆ ಚುನಾವಣೆಗೆ ಹೋಗಿ ನಿಮ್ಮ ಬೂತಲ್ಲಿ ಹೋಗಿ ವೋಟ್ ಹಾಕಕ್ ಹೋದಾಗ ನಿನ್ನ ವೋಟ್ ಇಲ್ಲಪ್ಪ, ನೀನ್ ವೋಟರ್ ಲಿಸ್ಟ್ ಅಲ್ಲಿ ನಿನ್ನ ಹೆಸರಿಲ್ಲ ಅಂತ ಚುನಾವಣಾಧಿಕಾರಿ ವಾಪಸ್ ಕಳಿಸ್ದಾಗ ಗೊತ್ತಾಗುತ್ತೆ. ಅವತ್ತು ಗಾಂಧಿ ಚೌಕದಲ್ಲಿ ಬಂದು ಕೂತ್ಕೊಂಡು ಏನ್ ಹೇಳಿದ್ರು, ಅವ್ರು ಅಷ್ಟು ಮೈಕಲ್ಲಿ ಇಟ್ಕೊಂಡು ನಮ್ಗೆ ಅವೇರ್ನೆಸ್ ಕೊಟ್ಟರು ಕೂಡ ನಾವು ಎಚ್ಚೆತ್ಕೊಳ್ಳಿಲ್ಲ ಅಂತಕ್ಕಂಥ ಪಶ್ಚಾತ್ತಾಪ ಯಾವತ್ತೋ ಪಡ್ತೀರಾ. ಹಂಗೆ ಎಂದೋ ನೋಟಿನ ಬದಲು ಇವತ್ತು ನಮ್ಮ ಜೊತೆ ಕೈ ಜೋಡಿಸಿ ಹೋರಾಟದಲ್ಲಿ ಪಾಲ್ಗೊಳ್ರಿ, ಅರಿವು ಮೂಡಿಸ್ಕೊಳ್ರಿ. ಈ SIR ನಿಂದ ನಾವು ಹೆಂಗ್ ಬಚಾವಾಗಬೇಕು ಅಂತ ತಿಳ್ಕೊಳ್ರಿ, ಫಾರಂ ಹೆಂಗ್ ತುಂಬೋದು ಅಂತ ತಿಳ್ಕೊಳ್ರಿ. ನಾವು ಸರ್ಕಾರದ ಮೇಲೆ ಒತ್ತಡ ಹಾಕಿದ್ದಕ್ಕೆ ಈಗ ಕರ್ನಾಟಕದಲ್ಲಿ ಅಸ್ತಿತ್ವದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ನಮ್ಮ ಬೇಡಿಕೆಯನ್ನು ಒಪ್ಪಿ ಈಗಾಗಲೇ ಆದೇಶ ಹೊರಡಿಸಿದೆ. ಇವತ್ತು ತಾನೇ ಆದೇಶ ಹೊರಬಂದಿದೆ. ಈ ಆದೇಶದ ಪ್ರಕಾರ ಕೇಂದ್ರ ಚುನಾವಣಾ ಆಯೋಗ ಹೊರಡಿಸಿರ್ತಕ್ಕಂಥ 11 ದಾಖಲೆಗಳ ಪೈಕಿ ನಮ್ಗೆ ಯಾವುದು ಸಿಗಲ್ಲ. 2 ಬಿಟ್ರೆ 2 ಯಾವಪ್ಪ ಅಂದ್ರೆ, ಒಂದು ವಾಸಸ್ಥಳ ದೃಢೀಕರಣ ಪತ್ರ, ಇನ್ನೊಂದು ಜಾತಿ ಪ್ರಮಾಣ ಪತ್ರ. ಜಾತಿ ಪ್ರಮಾಣ ಪತ್ರವನ್ನ ತಹಶೀಲ್ದಾರ್ ಕೊಡ್ತಾರೆ. ಆ ತಹಶೀಲ್ದಾರ್ ಕೊಡ್ತಕ್ಕಂಥ ಜಾತಿ ಪ್ರಮಾಣವನ್ನ ಕೊಟ್ಟು, ಅಂದ್ರೆ ಒಂದು ವೇಳೆ ನಮ್ದು SIR ಪ್ರಕ್ರಿಯೆಯಲ್ಲಿ ಹೆಸರು ಬಿಟ್ಟೋದ್ರೆ ಇವತ್ತಿಂದ ಜುಲೈ 29ರವರೆಗೆ ಏನು ಫಾರಂಗಳನ್ನು ಕೊಡ್ತಾರೆ, ಆ ಫಾರಂಗಳನ್ನು ತುಂಬಿ ನಾವು PLO ವಾಪಸ್ ಕೊಟ್ಟಾಗ ನಿಮ್ಮ ಮಾಹಿತಿಯನ್ನ ಚುನಾವಣಾ ಆಯೋಗದ ವೆಬ್ಸೈಟ್ಗೆ ತುಂಬಲಾಗುತ್ತೆ. ಆ ಮೂಲಕ ಆಗಸ್ಟ್ 5ನೇ ತಾರೀಕು ಕರಡು ಮತದಾರರ ಪಟ್ಟಿ ರಚನೆ ಆಗುತ್ತೆ ಬಂಧುಗಳೇ.